ಹೆಚ್ಚಿನ ಪುರುಷರು ಲೈಂಗಿಕ ಸಮಸ್ಯೆ ನಿರ್ಲಕ್ಷಿಸಲ್ಲ, ಅದನ್ನು ಒತ್ತಡವೆಂದು ಭಾವಿಸಿ ತಾವೇ ಸರಿಪಡಿಸಿಕೊಳ್ಳಲು ಯತ್ನಿಸ್ತಾರೆ. ಆದರೆ ಇದು ನಿಮ್ಮ ದೇಹದ ಮೊದಲ ಎಚ್ಚರಿಕೆಯಾಗಿರಬಹುದು. ನಿಮ್ಮ ಹೃದಯ ಅಥವಾ ಸಕ್ಕರೆ ಮಟ್ಟದ ಲಕ್ಷಣಗಳಿಗೂ ಮೊದಲೇ ಇದು ಕಾಣಿಸಿಕೊಳ್ಳಬಹುದು. ನಾನು ಡಾಕ್ಟರ್ ಸುಧೀರ್. ಇಂದು ನಾವು ಒಂದು ಗಂಭೀರ ಸಮಸ್ಯೆ ಬಗ್ಗೆ ಮಾತಾಡೋಣ. ಅದು ನೈತಿಕ ವಿಫಲತೆ, ಅದೇ ಲೈಂಗಿಕ ಶಕ್ತಿಹೀನತೆ. ನಗರ ಭಾರತದಲ್ಲಿ ಒಂದು ಮಾದರಿ ಕಾಡ್ತದೆ. 30ರಿಂದ 40 ವರ್ಷದ ಪುರುಷ ಸುಸ್ಥಿತಿಯಲ್ಲಿದ್ದರೂ ತನ್ನ ಖಾಸಗಿ ಬದುಕಿನಲ್ಲಿ ಅನಿಶ್ಚಿತತೆ ಅನುಭವಿಸ್ತಾನೆ. ಹಾಗಾಗಿ ಅವನು ಎಲ್ಲರಂತೆ ಮಾಡ್ತಾನೆ. ಅವನು ಕಾಯ್ತಾನೆ, ವಿಷಯವನ್ನು ತಪ್ಪಿಸ್ಕೊಳ್ತಾನೆ, ಆತ್ರದಿಂದ ಗೂಗಲ್ ಅಥವಾ ರಾತ್ರಿ 1 ಗಂಟೆಗೆ ಚಾಟ್ GPT ನಲ್ಲಿ ಉತ್ತರ ಹುಡುಕ್ತಾನೆ. ನಂತರ ಅವನು ಲ್ಯಾಬ್ ಶಿಫಾರಸು ಮಾಡಿದ ಪರಿಹಾರಗಳನ್ನ ಪ್ರಯತ್ನಿಸಿ ಭರವಸೆ ಪಡೆಯುತ್ತಾನೆ. ಮುಂದಿನ ಸಲ ನಾವು ಚೆನ್ನಾಗಿರ್ತೀವಿ, ಅವನ ಸಂಗಾತಿ ಊಹಿಸ್ತಿರ್ತಾರೆ, ಇದು ನಾನು ಆಕರ್ಷಕವಾಗಿಲ್ಲೇನೆ ಅಥವಾ ಬೇರೆ ಏನಾದರೂ ನಡೀತಿದೆಯೇ? ಇಂತಹ ಪರಿಸ್ಥಿತಿಯಲ್ಲಿ ಮೌನವು ಸಮಸ್ಯೆಯನ್ನು ಇನ್ನಷ್ಟು ಗಂಭೀರವಾಗುತ್ತದೆ. ನಾನಿದನ್ನು ತುಂಬಾ ಸರಳವಾಗಿ ವಿವರಿಸ್ತೇನೆ. ಪುರುಷರ ಉದ್ರೇಕವು ಮನೋಬಲದ ಸಮಸ್ಯೆ ಅಲ್ಲ, ಇದು ರಕ್ತ ಪ್ರವಾಹದ ಕುರಿತಾಗಿದೆ. ನಿಮ್ಮ ರಕ್ತನಾಳಗಳನ್ನ ನೀರಿನ ಪೈಪ್ಗಳಂತೆ ಭಾವಿಸಿ. ರಕ್ತನಾಳಗಳ ಒಳಭಾಗವು ಸಕ್ಕರೆ ಅಂಶ, ರಕ್ತದೊತ್ತಡ, ಕೆಟ್ಟ ನಿದ್ರೆ ಅಥವಾ ನಿರಂತರ ಒತ್ತಡದಿಂದ ಅನಾರೋಗ್ಯಕರವಾಗಬಹುದು. ರಕ್ತ ಪ್ರವಾಹ ಕಷ್ಟವಾಗ್ತಾಗ ಇಲ್ಲೊಂದು ಮುಖ್ಯ ವಿಷಯವಿದೆ. ಲಿಂಗದ ರಕ್ತನಾಳಗಳು ಹೃದಯದ ರಕ್ತನಾಳಗಳಿಗಿಂತ ತುಂಬಾ ಚಿಕ್ಕವು. ಹಾಗಾಗಿ ರಕ್ತನಾಳಗಳ ಆರೋಗ್ಯ ಕುಗ್ಗಲು ಶುರುವಾದಾಗ ಸಣ್ಣವುಗಳು, ಲಿಂಗದಲ್ಲಿರುವಂತಹವುಗಳು ಸಮಸ್ಯೆಯ ಲಕ್ಷಣಗಳನ್ನ ತುಂಬಾ ಬೇಗ ತೋರಿಸಬಹುದು. ಅದಕ್ಕಾಗಿಯೇ ಅನೇಕ ಪುರುಷರಲ್ಲಿ ಲೈಂಗಿಕ ಉದ್ರೇಕದ ಸಮಸ್ಯೆ, ಹೃದಯದ ಕಾಯಿಲೆ ಅಥವಾ ಮಧುಮೇಹ ಪತ್ತೆಯಾಗುವುದಕ್ಕಿಂತ ವರ್ಷಗಳ ಹಿಂದೆ ಕಾಣಿಸಬಹುದು. ವಿಶೇಷವಾಗಿ ಭಾರತೀಯರಲ್ಲಿ. ಅಲ್ಲಿ ಜೀವನ ಶೈಲಿ ಸಂಬಂಧಿತ ಮೆಟಬಾಲಿಕ್ ಕಾಯಿಲೆಗಳು ಚಿಕ್ಕ ವಯಸ್ಸಿನಲ್ಲಿ ಬರ್ತಿವೆ. ಈಗ ಸ್ವಲ್ಪ ತಾಳ್ಮೆ ಇಡಿ. ಇದು ನೀವು ಹಾಳಾಗಿದ್ದೀರಿ ಎಂದರ್ಥವಲ್ಲ, ಇದು ನಿಮ್ ಸಂಬಂಧ ಮುಗಿದಿದೆ ಎಂದರ್ಥವಲ್ಲ, ಮತ್ತು ಖಂಡಿತವಾಗಿ ನೀವು ಪುರುಷತ್ವದಲ್ಲಿ ಕಡಿಮೆ ಎಂದು ಎಂದಿಗೂ ಅರ್ಥವಲ್ಲ. ಇದು ನಿಮ್ಮ ದೇಹದ ಸಂಕೇತ. ಅದನ್ನು ಕೇಳುವುದು ನಿಮ್ಮ ಜವಾಬ್ದಾರಿ. ಸರಿಯಾದ ಸಮಯದಲ್ಲಿ ಗಮನಿಸಿದ್ರೆ ಇದು ಸುಲಭವಾಗಿ ಗುಣಪಡಿಸಬಹುದಾದ ಸಮಸ್ಯೆ. ಅಲ್ಲದೆ ಲೈಂಗಿಕ ಸಮಸ್ಯೆಗಳು ಹೆಚ್ಚಾಗಿ ಮಿಶ್ರಿತವಾಗಿರ್ತವೆ. ಸ್ವಲ್ಪ ಆರೋಗ್ಯದ ಸಮಸ್ಯೆ, ಸ್ವಲ್ಪ ಒತ್ತಡ, ಒಂದು ಕೆಟ್ಟ ಅನುಭವದ ನಂತರ ಸ್ವಲ್ಪ ಭಯ. ಹೀಗಾಗಿ ಇಲ್ಲಿ ಯಾವ ಲಜ್ಜೆಯೂ ಇಲ್ಲ. ನಿಮ್ಗೆ ಯಾವ್ದು ಸರಿ ಹೊಂದ್ತದೆ ಎಂದು ನೋಡೋಣ. ಯಾವಾಗ ಕ್ರಮ ವಹಿಸಬೇಕು ಎಂಬುದನ್ನ ಹೀಗೆ ಯೋಚಿಸಬಹುದು. ನೀವೊಂದು ಮಾದರಿ ಗಮನಿಸಿದ್ರೆ ಅದು ಪುನಃ ಆಗ್ತಿದ್ರೆ ಈಗಲೇ ಕ್ರಮ ವಹಿಸಿ. ಅಥವಾ ಅದು ನಿಮಗೆ ತೊಂದರೆ ಉಂಟು ಮಾಡುತ್ತಿದ್ರೆ, ಸುಮಾರು 3 ತಿಂಗಳು ಕಳೆದಿದ್ರು, ಯಾವಾಗ್ಲೂ ಅಲ್ಲದಿದ್ರೂ ಸಹ ನೀವು ಯುವಕರಾಗಿದ್ರು, ನಿಮ್ಗೆ ಕೆಲವು ಅಪಾಯದ ಅಂಶಗಳಿದ್ರೆ, ಉದಾಹರಣೆಗೆ ಅತಿಯಾದ ತೂಕ, ಜಡತ್ವ, ಅಧಿಕ ರಕ್ತದೊತ್ತಡ, ಅಧಿಕ ಸಕ್ಕರೆ ಅಂಶ, ಧೂಮಪಾನ ಅಥವಾ ತಂಬಾಕು ಬಳಕೆ, ಕಡಿಮೆ ದೈಹಿಕ ಚಟುವಟಿಕೆ ಅಥವಾ ಹೆಚ್ಚು ಮದ್ಯಪಾನ, ಅನುಪಸ್ಥಿತಿಯಲ್ಲಿರುವ ದೊಡ್ಡ ಸುಳಿ ಬಹುಪಾಲು ಮಿಸ್ ಆಗ್ತದೆ. ಅಂದ್ರೆ ಜೋರಾಗಿ ಉರುಳುವುದು ಅಥವಾ ಹಗಲ್ ನಿದ್ರೆ ಬರುವಿಕೆ, ಇದು ಸಾಧ್ಯವಿದ್ರೆ ಸೂಚಿಸಬಹುದು. ನಿದ್ರೆಯ ಸಮಯದಲ್ಲಿ ಉಸಿರಾಟದ ಸಮಸ್ಯೆಗಳು, ಶ್ರಮದ ವೇಳೆ ಎದೆ ನೋವು, ಉಸಿರಾಟದ ತೊಂದರೆ ಅಥವಾ ಹೃದಯ ರೋಗದಂತಹ ಅಪಾಯದ ಲಕ್ಷಣಗಳಿದ್ರೆ ತಡ ಮಾಡಬೇಡಿ. ನೀವಿದಕ್ಕೆ ಸಂಬಂಧಿಸಬಹುದಂತ ಅನಿಸಿದ್ರೆ ಮೊದಲು ಯಾರನ್ನು ಸಂಪರ್ಕಿಸಬೇಕು? ಯುವಕರ ಆರೋಗ್ಯ ತಜ್ಞರಾದ ಯೂರಾಲಜಿಸ್ಟ್ ಅಥವಾ ಸಾಮಾನ್ಯ ವೈದ್ಯರನ್ನು ಸಂಪರ್ಕಿಸಿ ಅವರು ಸಂಪೂರ್ಣ ಚಿತ್ರವನ್ನು ಪರಿಶೀಲಿಸ್ತಾನೆ. ಈ ಪರಿಸ್ಥಿತಿಯಲ್ಲಿ ನಿಮ್ಮ ವೈದ್ಯರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಎಂಬುದನ್ನು ನೆನಪಿಡಿ. ಇದು ಭಯಾನಕವಲ್ಲ. ಅವರು ಎಚ್ಚರಿಕೆ ಉದ್ದೀಪನಗಳು, ಒತ್ತಡ, ನಿದ್ರೆ ಮುಂತಾದ ಮಾದರಿಗಳನ್ನ ಕೇಳ್ತಾರೆ. ಮದ್ಯ ಅಥವಾ ತಂಬಾಕು ಸೇವನೆ ಮತ್ತು ನೀವು ಈಗಾಗಲೇ ತೆಗೆದುಕೊಳ್ತಿರುವ ಯಾವುದೇ ಔಷಧಿಗಳನ್ನು ಕೂಡ ಕೇಳ್ತಾರೆ. ಇದಾದ ನಂತರ ಅವರ ಕೆಲವು ಮೂಲಭೂತ ಜೀವಚಿಹ್ನೆಗಳನ್ನ ಪರೀಕ್ಷಿಸ್ತಾರೆ. ಉದಾಹರಣೆಗೆ ರಕ್ತದೊತ್ತಡ, ದೇಹದ ತೂಕ ಮತ್ತು ಹೊಟ್ಟೆಯ ಗಾತ್ರ. ನಿಮ್ಮ ವೈದ್ಯರು ಸಾಮಾನ್ಯ ಪರೀಕ್ಷೆಗಳನ್ನು ಮಾಡಿಸುವುದನ್ನು ಪರಿಗಣಿಸಬಹುದು. ಉದಾಹರಣೆಗೆ HbA1c ಅಥವಾ ಉಪವಾಸದ ಶರ್ಕರೆ, ಲಿಪಿಡ್ ಪ್ರೊಫೈಲ್ ಅಥವಾ ಕೆಲವೊಮ್ಮೆ ಬೆಳಗಿನ ಟೆಸ್ಟೋಸ್ಟೆರಾನ್ ಮಟ್ಟವನ್ನು ಪರೀಕ್ಷಿಸುವುದು. ನೀವು ಭಾರಿಯಾಗಿ ಉರುಳುತ್ತಿದ್ರೆ ಅಥವಾ ಹಗಲ್ ಸಮಯದಲ್ಲಿ ಹೆಚ್ಚು ದಣಿವನ್ನು ಅನುಭವಿಸುತ್ತಿದ್ರೆ ನಿಮ್ಮ ವೈದ್ಯರು ನಿದ್ರೆ ಅಧ್ಯಯನವನ್ನು ಕೂಡ ಸಲಹೆ ಮಾಡಬಹುದು. ಅನೇಕ ಬಾರಿ ಇದು ಮುಖ್ಯವಾಗಿ ಜೀವನ ಶೈಲಿ ಮತ್ತು ಒತ್ತಡಕ್ಕೆ ಸಂಬಂಧಿಸಿದೆ. ಹಾಗಾಗಿ ನಾವು ಉತ್ತಮ ನಿದ್ರೆ, ದೈಹಿಕ ಚಟುವಟಿಕೆ ಹಾಗೂ ಒತ್ತಡ ಮತ್ತು ಆತಂಕ ನಿರ್ವಹಣೆಯತ್ತ ಗಮನ ಹರಿಸಬೇಕು. ಕೆಲವೊಮ್ಮೆ ಇದು ಮಧುಮೇಹದಂತಹ ಮೆಟಬಾಲಿಕ್ ಸಮಸ್ಯೆಗಳಿಗೆ ಸಂಬಂಧಿಸಿರಬಹುದು, ರಕ್ತದೊತ್ತಡ ಅಥವಾ ಕೊಲೆಸ್ಟ್ರಾಲ್. ಆ ಸಂದರ್ಭದಲ್ಲಿ ನಾವು ಮೊದಲು ಈ ಅಸಮಾನತೆಗಳನ್ನು ಸರಿಪಡಿಸಬೇಕು. ನಂತರ ನಾವು ನಮ್ಮ ಇಡಿ ಚಿಕಿತ್ಸೆ ಸುರಕ್ಷಿತವಾಗಿರಲು ಮುಂದುವರಿಯಬಹುದು. ಮತ್ತು ಕೆಲವೊಮ್ಮೆ ಇದು ಹಾರ್ಮೋನಲ್ ಅಥವಾ ಇದು ಔಷಧಿಗಳ ಅಡ್ಡ ಪರಿಣಾಮವಿರಬಹುದು. ಆ ಸಂದರ್ಭದಲ್ಲಿ ನಾವು ಅದನ್ನು ಸರಿಪಡಿಸ್ತೇವೆ. ಸಹಾಯಕ್ಕಾಗಿ ನೀವು ತಜ್ಞ ಯೂರೋಲಾಜಿಸ್ಟ್ ಅನ್ನು ಕಾಣಬಹುದು. ಟ್ರ್ಯಾಕ್ಟೋನಲ್ಲಿ ಕೇವಲ ತ್ವರಿತ ಪರಿಹಾರಕ್ಕಲ್ಲ, ನಿಮ್ಮ ದೇಹದ ಆಧಾರಿತ ಸ್ಪಷ್ಟ ಯೋಜನೆಗಾಗಿ, ಆರೋಗ್ಯದ ಹೆಚ್ಚಿನ ಮಾಹಿತಿಗಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.